ಎಲ್ಲರಿಗೂ ನಮಸ್ಕಾರ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಡೊಂಗರದೇವಿ ಕೃಪೆ ಮತ್ತು ಆಶೀರ್ವಾದ ಹೊಂದಿರುವ ಡೊಂಗರಗಾಂವ್ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯು ನಿಜವಾದ ಹಂತದಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವ ಗುರಿ ಸಾಧನೆಯಲ್ಲಿ 32 ವಸಂತಗಳನ್ನು ಕಳೆದಿದೆ. ನಮ್ಮ ಶಾಲೆ ಗುಣಾತ್ಮಕ ಮತ್ತು ಮೌಲ್ಯಾಧಾರಿತ ಶಿಕ್ಷಣವನ್ನು ನೀಡುತ್ತಿದೆ. ಇದಕ್ಕೆ ಸಾಕ್ಷಿ ಕಳೆದ ಸಾಲಿನ SSLC ಫಲಿತಾಂಶ. ಕಳೆದ ವರ್ಷದಲ್ಲಿ ನಮ್ಮ ಶಾಲೆಯ 9 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ನಲ್ಲಿ ಪಾಸಾದರೆ 23 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿ ಪಡೆದಿರುತ್ತಾರೆ. 14 ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿ ಮತ್ತು 15 ವಿದ್ಯಾರ್ಥಿಗಳು ತೃತೀಯ ಸ್ಥಾನ ಪಡೆದು ತೇರ್ಗಡೆಯಾಗಿರುತ್ತಾರೆ. ಇವರಲ್ಲಿ 9 ವಿದ್ಯಾರ್ಥಿಗಳು ಕನ್ನಡದಲ್ಲಿ 120ಕ್ಕಿಂತ ಹೆಚ್ಚು ಅಂಕ ಪಡೆದಿರುತ್ತಾರೆ ಮತ್ತು ಹಿಂದಿ ವಿಷಯದಲ್ಲಿ 5 ವಿದ್ಯಾರ್ಥಿಗಳು 100ಕ್ಕೆ 100 ಅಂಕ ಪಡೆದು ನಮ್ಮ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ನಮ್ಮ ಶಾಲೆಯ ಫಲಿತಾಂಶವು ಕಲಬುರಗಿ ಉತ್ತರ ವಲಯದಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಎಂದು ಹೇಳಲು ಈ ಸಂದರ್ಭದಲ್ಲಿ ನನಗೆ ಹೆಮ್ಮೆ ಅನಿಸುತ್ತದೆ. 2024-25ನೇ ಸಾಲಿನ ಶಾಲಾ ಪ್ರಾರಂಭೋತ್ಸವವು ಕಲಿಕಾ ಬಲವರ್ಧನೆಯ ಧ್ಯೇಯ ವಾಕ್ಯದೊಂದಿಗೆ ದಿನಾಂಕ 29/5/2024 ಪ್ರಾರಂಭವಾಯಿತು. ಅಂದು ಶಾಲೆಯನ್ನು ತಳಿರು ತೋರಣಗಳಿಂದ ಸಿಂಗರಿಸಿ ರಂಗೋಲಿಯಿಂದ ಅಲಂಕರಿಸಿ ಸರಸ್ವತಿ ದೇವಿಯ ಪೂಜೆಯೊಂದಿಗೆ ಮಕ್ಕಳನ್ನು ಶಾಲೆಗೆ ಪ್ರೀತಿಯಿಂದ ಸಿಹಿ ಹಂಚಿ ಸ್ವಾಗತಿಸಲಾಯಿತು. ಮಕ್ಕಳ ಸರ್ವತೋಮುಖ ಬೆಳವಣಿಗೆಗಾಗಿ ನಮ್ಮ ಶಾಲೆಯಲ್ಲಿ NSQF ಮಾಹಿತಿ ತಂತ್ರಜ್ಞಾನ ಕೋರ್ಸ್ ಪ್ರಾರಂಭಿಸಲಾಯಿತು. ಜೂನ್ 4, 2024 ಪ್ರಥಮ ಪಾಲಕರ ಸಭೆ ನಡೆಸಲಾಯಿತು. ಈ ಜೂನ್ ತಿಂಗಳಲ್ಲಿಯೇ ಸೇತುಬಂಧ ಕಾರ್ಯಕ್ರಮ ಕೂಡ ನಡೆಸಲಾಯಿತು. ಪರಿಸರದ ಮಹತ್ವವನ್ನು ಸಾರುವ ದಿನವಾದ ಜೂನ್ 5 ವಿಶ್ವ ಪರಿಸರ ದಿನಾಚರಣೆಯನ್ನು ಶಾಲಾ ಆವರಣದಲ್ಲಿ ನಮ್ಮ ಶಾಲೆಯ ಮುಖ್ಯ ಗುರುಗಳು ಸಸಿಗಳನ್ನು ನೆಡುವುದರ ಮೂಲಕ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ ನಡೆಸಲಾಯಿತು. ನಮ್ಮ ಶಾಲೆ ಗುಣಾತ್ಮಕ ಮತ್ತು ಮೌಲ್ಯಾಧಾರಿತ ಶಿಕ್ಷಣವನ್ನು ನೀಡುತ್ತದೆ. ಪಠ್ಯೇತರ ಚಟುವಟಿಕೆಗಳನ್ನು ನಾವು ವಿದ್ಯಾರ್ಥಿ ಸಂಘಗಳ ಮೂಲಕ ನಡೆಸುತ್ತೇವೆ. ಜೂನ್ ತಿಂಗಳಲ್ಲಿ ವಿದ್ಯಾರ್ಥಿ ಶಾಲಾ ಸಂಸತ್ತು ಚುನಾವಣೆ ಮೂಲಕ ರಚಿಸಲಾಯಿತು. ಹಾಗೆಯೇ ಇಕೋ ಕ್ಲಬ್, ವಿಜ್ಞಾನ ಸಂಘ, ಗಣಿತ ಸಂಘ, ಸಾಂಸ್ಕೃತಿಕ ಸಂಘ, ಇನ್ನು ಹಲವಾರು ಸಂಘಗಳನ್ನು ರಚಿಸಲಾಯಿತು. ಸದೃಢ ದೇಹದಲ್ಲಿ ಸದೃಢ ಮನಸ್ಸು ಇರುತ್ತದೆ. ಸದೃಢ ದೇಹ ಹೊಂದಲು ಯೋಗ ತುಂಬಾ ಸಹಾಯ ಮಾಡುತ್ತದೆ. ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ನಮ್ಮ ಶಾಲೆಯ ಮಕ್ಕಳು ವಿವಿಧ ಆಸನವನ್ನು ಹಾಕುವುದರ ಮೂಲಕ ಅರ್ಥಪೂರ್ಣವಾಗಿ ಯೋಗ ದಿನ ಆಚರಿಸಲಾಯಿತು. ಜುಲೈ 17, 2024ರಂದು ಬಯಲು ಬೆಳಕುರವರ ವತಿಯಿಂದ ಆಯೋಜಿಸಲಾದ ಜಿಲ್ಲಾ ಮಟ್ಟದ ಮಕ್ಕಳ ಚಿತ್ರಕಲಾ ಸ್ಪರ್ಧೆಯಲ್ಲಿ ನಮ್ಮ ಶಾಲೆಯ ಮಕ್ಕಳು ಭಾಗವಹಿಸಿದರು. ಜುಲೈ 9ರಂದು ದ್ವಿತೀಯ ಪಾಲಕರ ಸಭೆ ನಡೆಸಿ ಮಕ್ಕಳ ಹಾಜರಾತಿ ಮತ್ತು ಗುಣಾತ್ಮಕ ಶಿಕ್ಷಣದ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು. ಜುಲೈ ತಿಂಗಳಲ್ಲಿ ಪ್ರಥಮ ರೂಪಣಾತ್ಮಕ ಪರೀಕ್ಷೆಯನ್ನು ತೆಗೆದುಕೊಳ್ಳಲಾಯಿತು. 15 ಆಗಸ್ಟ್ರಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ನಮ್ಮ ಶಾಲೆಯ ಮುಖ್ಯ ಗುರುಗಳು ಧ್ವಜಾರೋಹಣ ಮಾಡುವುದರ ಮೂಲಕ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನಗಳನ್ನು ನೆನೆಯುವುದರ ಮೂಲಕ ಆಚರಿಸಲಾಯಿತು. ಆಗಸ್ಟ್ 23, 2024ರಂದು ವಲಯ ಮಟ್ಟದ ಕ್ರೀಡೆಯಲ್ಲಿ ನಮ್ಮ ಶಾಲೆಯ ಮಕ್ಕಳು ಖೋ-ಖೋ ಆಟದಲ್ಲಿ ಪ್ರಥಮ ಸ್ಥಾನ ಪಡೆದಿರುತ್ತಾರೆ. ನಂದಕುಮಾರ್ ತಂದೆ ಅಶೋಕ್ ಕುಮಾರ್ 10ನೇ ತರಗತಿ ವಿದ್ಯಾರ್ಥಿ ರನ್ನಿಂಗ್ ನಲ್ಲಿ ತಾಲೂಕಾ ಮಟ್ಟಕ್ಕೆ ಆಯ್ಕೆಯಾಗುತ್ತಾನೆ. ಹಾಗೆಯೇ 800 ಮೀಟರ್ ಓಟದಲ್ಲಿ ಮುತ್ತು ತಂದೆ ಶರಣಕುಮಾರ್ 10ನೇ ತರಗತಿ ವಿದ್ಯಾರ್ಥಿ ಪ್ರಥಮ ಸ್ಥಾನ ಪಡೆದರೆ ವೆಂಕಟೇಶ್ ತಂದೆ ಪ್ರಕಾಶ್ 9ನೇ ತರಗತಿ ವಿದ್ಯಾರ್ಥಿ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾನೆ. ಸೆಪ್ಟೆಂಬರ್ 3, 2024ರಿಂದ 15 ದಿವಸಗಳ ಓದುವ ಅಭಿಯಾನದಡಿಯಲ್ಲಿ ನಮ್ಮ ಶಾಲೆಯ ಮಕ್ಕಳು ಬೆಳಗ್ಗೆ 11ರಿಂದ 11:30ವರೆಗೆ ದಿನಕ್ಕೊಂದು ವಿಷಯದಂತೆ ಪುಸ್ತಕವನ್ನು ಓದಿದರು. ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆ ಆಚರಿಸಲಾಯಿತು. ಈ ದಿನದಂದು ವಿದ್ಯಾರ್ಥಿಗಳು ಶಿಕ್ಷಕರಿಗೆ ವಿವಿಧ ರೀತಿಯ ಆಟ ಆಡಿಸುವುದರ ಮೂಲಕ ತಮ್ಮ ಪ್ರೀತಿ ಮತ್ತು ಗೌರವವನ್ನು ತಮ್ಮ ಶಿಕ್ಷಕರಿಗೆ ಸಮರ್ಪಿಸಿದರು. ಇದೇ ಸಂದರ್ಭದಲ್ಲಿ ನಮ್ಮ ಶಾಲೆಯ ಶಿಕ್ಷಕರಾದ ಶ್ರೀಮತಿ ಶ್ರೀದೇವಿ ಸಿಂಪಿ ಮೇಡಮ್ ಅವರಿಗೆ ತಾಲೂಕಾ ಮಟ್ಟದ ಉತ್ತಮ ಶಿಕ್ಷಕರ ಒಂದು ಪ್ರಶಸ್ತಿಗೆ ಭಾಜನರಾಗಿ ನಮ್ಮ ಶಾಲೆಯನ್ನು ಕೀರ್ತಿಯನ್ನು ಹೆಚ್ಚಿಸುತ್ತಾರೆ ಎಂದು ಹೇಳಲು ನನಗೆ ಖುಷಿ ಅನ್ನಿಸುತ್ತದೆ. ಸೆಪ್ಟೆಂಬರ್ 13, 2024ರಂದು ಬಾಲಕಿಯರು ಜಿಲ್ಲಾ ಮಟ್ಟದ ಕಬಡ್ಡಿ ಸ್ಪರ್ಧೆಗೆ ಆಯ್ಕೆಯಾಗುತ್ತಾರೆ. ಹಾಗೆಯೇ
ಬಾಲಕರು ಖೋ ಖೋ ಸ್ಪರ್ಧೆಯಲ್ಲಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿ ಶಾಲೆ ಮತ್ತು ನಮ್ಮ ಗ್ರಾಮದ ಕೀರ್ತಿಯನ್ನು ಇಮ್ಮಡಿಸಿಗೊಳಿಸಿದ್ದಾರೆ. ಸೆಪ್ಟೆಂಬರ್ 15, 2024ರಂದು ಬೀದರ್ನಿಂದ ಚಾಮರಾಜನಗರವರೆಗೆ ಮಾನವ ಸರಪಳಿ ರಚನೆ ಕಾರ್ಯಕ್ರಮದಲ್ಲಿ ನಮ್ಮ ಮಕ್ಕಳು ಭಾಗವಹಿಸಿ ಕಿನ್ನಿ ಸಡಕ್ನಿಂದ ಮರಗುತ್ತಿ ಕ್ರಾಸ್ ವರೆಗೆ ಗ್ರಾಮಸ್ಥರೊಂದಿಗೆ ಮಾನವ ಸರಪಳಿ ರಚಿಸಿದರು. ಅದೇ ತಿಂಗಳಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಕಲ್ಯಾಣ ಕರ್ನಾಟಕವನ್ನ ರಾಜ್ಯೋತ್ಸವವನ್ನು ಕೂಡ ಕರ್ನಾಟಕ ಆಚರಣೆಯನ್ನು ಕೂಡ ನಾವು ಆಚರಿಸಿದೀವಿ. ಸೆಪ್ಟೆಂಬರ್ ತಿಂಗಳಲ್ಲಿ ನಾವು 2ನೇ ರೂಪಣಾತ್ಮಕ ಪರೀಕ್ಷೆ ಮತ್ತು ಸಂಕಲನಾತ್ಮಕ ಪರೀಕ್ಷೆಯನ್ನು ನಡೆಸಿದೆವು. ಅಕ್ಟೋಬರ್ 2ರಂದು ಮಹಾತ್ಮ ಗಾಂಧೀಜಿಯವರು ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜೀವನ ಮತ್ತು ಆದರ್ಶಗಳನ್ನು ನೆನಪಿಸುತ್ತಾ ಗಾಂಧಿ ಜಯಂತಿ ಮತ್ತು ಶಾಸ್ತ್ರಿ ಜಯಂತಿಯನ್ನು ಆಚರಿಸಲಾಯಿತು. ಅಕ್ಟೋಬರ್ 3ರಿಂದ 21ರವರೆಗೆ ದಸರಾ ರಜೆ ನೀಡಲಾಯಿತು. ಮಕ್ಕಳ ಕಲಿಕೆಯ ದೃಢೀಕರಣಕ್ಕಾಗಿ 22 ಅಕ್ಟೋಬರ್ 2024ರಂದು ಮರುಸಿಂಚನ ಪರೀಕ್ಷೆ ನಡೆಸಲಾಯಿತು. 24 ಅಕ್ಟೋಬರ್ 2024ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ನಾವು ವಿಶೇಷ ತರಗತಿಗಳು ಪ್ರಾರಂಭವಾದವು. ಹಾಗೆಯೇ ಗುಂಪು ಅಧ್ಯಯನ ಮತ್ತು ದತ್ತು ಮಕ್ಕಳ ಹಂಚಿಕೆಯು ಕೂಡ ಅಕ್ಟೋಬರ್ ತಿಂಗಳಲ್ಲಿ ಆಯಿತು. ಕರ್ನಾಟಕ ರಾಜ್ಯ ಎಂದು ಮರುನಾಮಕರಣಗೊಂಡ ದಿನ ನವೆಂಬರ್ 1. ಈ ದಿನ ನಮ್ಮ ಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ನವೆಂಬರ್ 14ರಂದು ಮಕ್ಕಳ ದಿನಾಚರಣೆಯನ್ನು ಆಚರಿಸಲಾಯಿತು. ಹಾಗೆಯೇ ನವೆಂಬರ್ 18 ದಾಸಶ್ರೇಷ್ಠ ಕನಕದಾಸರ ಜಯಂತಿಯನ್ನು ನಾವು ತುಂಬಾ ಅರ್ಥಪೂರ್ಣವಾಗಿ ಅವರ ಆದರ್ಶಗಳನ್ನು ಮಕ್ಕಳಿಗೆ ತಿಳಿಸುತ್ತಾ ಆಚರಿಸಿದೆವು. ನವೆಂಬರ್ 26, 2024ರಂದು ಸಂವಿಧಾನ ದಿನವನ್ನು ಸಂವಿಧಾನ ಪೀಠಿಕೆ ಓದುವುದರ ಮೂಲಕ ಆಚರಿಸಲಾಯಿತು. ದಿನಾಂಕ 30 ನವೆಂಬರ್ 2024ರಂದು ತಾಲೂಕಾ ಮಟ್ಟದ ಪ್ರಾಚ್ಯ ಪ್ರಜ್ಞೆ ಸ್ಪರ್ಧೆಯಲ್ಲಿ ಕುಮಾರಿ ರತ್ನಮ್ಮ ತಂದೆ ಗುರುನಾಥ್ 10ನೇ ತರಗತಿ ವಿದ್ಯಾರ್ಥಿ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗುತ್ತಾಳೆ. ಅದೇ ರೀತಿ ಡಿಸೆಂಬರ್ 6ರಂದು ನಾವು ಡಾಕ್ಟರ್ BR ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನವನ್ನು ಆಚರಿಸಿದೆವು. ದಿನಾಂಕ 14/12/2024ರಂದು ನಡೆದ ಜಿಲ್ಲಾ ಮಟ್ಟದ ಪ್ರಾಚ್ಯ ಪ್ರಜ್ಞೆ ಸ್ಪರ್ಧೆಯಲ್ಲಿ ರತ್ನಮ್ಮ ವಿದ್ಯಾರ್ಥಿನಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿ ನಮ್ಮ ಶಾಲೆಯ ಪ್ರಿನ್ಸಿಪಾಲ್ಗೆ ಮುಗಿಲೆತ್ತರಕ್ಕೆ ಹಾರಿಸಿದಳು. ಹೊಸ ವರ್ಷದ ಆರಂಭದೊಂದಿಗೆ ನಾವು ಜನವರಿ 3ರಂದು ಸಾವಿತ್ರಿಬಾಯಿ ಫುಲೆ ಅವರ ಒಂದು ದಿನಾಚರಣೆಯನ್ನು ಆಚರಿಸಿದೆವು. 17/12/2024ರಂದು ಮಕ್ಕಳಿಗೆ ಕಲಿಕಾಸರೆ ಪುಸ್ತಕವನ್ನು ವಿತರಿಸಲಾಯಿತು. 21 ಜನವರಿ 2025ರಂದು ನಿಜ ಶರಣ ಅಂಬಿಗರ ಚೌಡಯ್ಯನವರ ಜಯಂತಿಯನ್ನು ಆಚರಿಸಲಾಯಿತು. ಜನವರಿ ತಿಂಗಳಲ್ಲಿ ಸ್ವಂತ ಗ್ರಾಮದ ಶಂಕರಲಿಂಗ ಗುಡಿ ಮತ್ತು ಲಿಂಗದ ಗುಡಿಗೆ ನಾವು ವನಭೋಜನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಅದೇ ಸಂದರ್ಭದಲ್ಲಿ ನಾವು ಆ ಒಂದು ಶಂಕರಲಿಂಗ ಮಠ ಮತ್ತು ಲಿಂಗದ ಗುಡಿಯಲ್ಲಿ ನಾವು ಪ್ರಕೃತಿ ವೀಕ್ಷಣೆಯನ್ನು ಮಾಡಲಾಯಿತು. ಬ್ರಿಟಿಷರ ಸಿಂಹ ಸ್ವಪ್ನ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜಯಂತಿಯನ್ನು ಜನವರಿ 23ರಂದು ಸುಭಾಷ್ ಚಂದ್ರ ಬೋಸ್ರ ಜಯಂತಿ ಆಚರಿಸಲಾಯಿತು. 15/2/2024ರಂದು ಸಂತ್ ಸೇವಾಲಾಲ್ ಜಯಂತಿ ಆಚರಿಸಲಾಯಿತು. ಜನವರಿ 26ರಂದು ನಮ್ಮ ಶಾಲೆಯಲ್ಲಿ ಗಣರಾಜ್ಯ ದಿನ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿ ಭರತನಾಟ್ಯ, ಬಂಜಾರ ಜಾನಪದ ನೃತ್ಯ, ಮಕ್ಕಳು ಪಿರಮಿಡ್ ಅನ್ನು ಪ್ರದರ್ಶಿಸಿದರು. ಇಕೋ ಕ್ಲಬ್ ಅಡಿಯಲ್ಲಿ ರಸಪ್ರಶ್ನೆ, ಪ್ರಬಂಧ, ಅಂಗೈಯಲ್ಲಿ ವಿಜ್ಞಾನ ಮತ್ತು ರಂಗೋಲಿ, ಮೆಹಂದಿ ಚಿತ್ರ ಬಿಡಿಸುವ ಸ್ಪರ್ಧೆ ಏರ್ಪಡಿಸಿ ಬಹುಮಾನವನ್ನು ಪಡೆದುಕೊಂಡರು. ಹಾಗೆಯೇ 20/2/2024ರಂದು ಸರ್ವಜ್ಞ ಜಯಂತಿ, 12/3/2025ರಂದು ರೇಣುಕಾಚಾರ್ಯ ಜಯಂತಿ, 14/3/2025ರಲ್ಲಿ ಕೈವಾರ ತಾತಯ್ಯ ಜಯಂತಿಯನ್ನು ಕೂಡ ನಮ್ಮ ಶಾಲೆಯಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಫೆಬ್ರವರಿ ತಿಂಗಳಲ್ಲಿ ಜಿಲ್ಲಾ ಮಟ್ಟದ ಮತ್ತು ರಾಜ್ಯ ಮಟ್ಟದ SSLC ಪೂರ್ವ ಸಿದ್ಧತಾ ಪರೀಕ್ಷೆ ನಡೆಸಲಾಯಿತು. 22 ಫೆಬ್ರವರಿಯಿಂದ ನಮ್ಮ ಶಾಲೆಯಲ್ಲಿ ಶನಿವಾರ ಪೂರ್ತಿ ದಿನ ಮತ್ತು ರವಿವಾರ ನಾವು 2 ತರಗತಿಗಳನ್ನು SSLC ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿಯನ್ನು ಕೂಡ ಪ್ರಾರಂಭಿಸಲಾಗಿದೆ. ಕಾಲಕಾಲಕ್ಕೆ ಪಾಲಕರ ಮತ್ತು ಪೋಷಕರ ಸಭೆಯನ್ನು ಕರೆದು ಮಕ್ಕಳ ಸರ್ವತೋಮುಖ ಬೆಳವಣಿಗೆಯ ಬಗ್ಗೆ ಚರ್ಚೆಯನ್ನು ಮಾಡಲಾಯಿತು. ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಪ್ರತಿಭಾ ಕಾರಂಜಿ ಹಾಗೂ ಇನ್ನೂ ಅನೇಕ ರೀತಿಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನು ಪಡೆದು ನಮ್ಮ ಶಾಲೆಯ ಗೌರವವನ್ನು ಹೆಚ್ಚಿಸಿದ್ದಾರೆ.
SSLC ವಿದ್ಯಾರ್ಥಿಗಳ ಫಲಿತಾಂಶ ಸುಧಾರಣೆಗೆ ನಮ್ಮ ಶಾಲೆಯಲ್ಲಿ ಪ್ರತಿ ಶನಿವಾರ ರಸಪ್ರಶ್ನೆ ಕಾರ್ಯಕ್ರಮ, ದಿನಾಲು ವೇಕಪ್ ಕಾಲ್ ಮತ್ತು ಪ್ರತಿಯೊಬ್ಬ ಶಿಕ್ಷಕರು ಪ್ರತಿಯೊಂದು ವಿದ್ಯಾರ್ಥಿಗಳ ಕಡೆ ವೈಯಕ್ತಿಕ ಗಮನವನ್ನು ಹರಿಸಿ ಅವರ ಒಂದು ಸುಧಾರಣೆಗಾಗಿ ಶ್ರಮ ವಹಿಸಿದ್ದಾರೆ ಈ ವರ್ಷ ಅಂತ ಹೇಳಲು ನಾನು ಖುಷಿ ಅನಿಸ್ತದೆ. ಫೆಬ್ರವರಿ ತಿಂಗಳಲ್ಲಿ ಎಲ್ಲಾ ವಿಷಯಗಳ ಕಲಿಕೋಪಕರಣಗಳ ವಸ್ತು ಪ್ರದರ್ಶನ ಆಯೋಜಿಸಲಾಗಿತ್ತು. ಅದೇ ರೀತಿ ರಂಗೋತ್ಸವ ಕಾರ್ಯಕ್ರಮವನ್ನು ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಡೊಳ್ಳು ಕುಣಿತ, ಭರತನಾಟ್ಯ, ಬಂಜಾರ ನೃತ್ಯ, ಭಜನೆ ಗೀತೆ ಮತ್ತು ಕಣಿ ಹೇಳುವುದರ ಮೂಲಕ ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ದಿನ ಶಾಲೆಯ ಮಕ್ಕಳು, ಪಾಲಕರು, ವಿಶೇಷ ಆಹ್ವಾನಿತರು, ಗಣ್ಯರು, ಶಿಕ್ಷಣ ಪ್ರೇಮಿಗಳು ಒಂದೇ ವೇದಿಕೆಯಲ್ಲಿ ಸೇರುವುದೇ ಒಂದು ಹಬ್ಬವಾಗಿದೆ. 2024-25ರ ಅದ್ದೂರಿ ಸಡಗರ ಸಂಭ್ರಮ ಸಂತಸದ ರಸದೌಣದ ಕ್ಷಣಗಳನ್ನು ನಿಮಗೆ ಅರ್ಪಿಸಿ ನನ್ನ ವಾರ್ಷಿಕ ವರದಿಯನ್ನು ಮುಕ್ತಾಯಗೊಳಿಸುತ್ತೇನೆ. ನಮಸ್ಕಾರ.